ಮಳೆ ಅಂದರೆ ಮೊದಲು ಬೀಳ್ತಿತ್ತು. ಇವಾಗ ಮಧ್ಯೆ ಈಗ ಸುಮಾರು ಒಂದು 2 ತಿಂಗಳಿಂದ ಗಾಳಿ ಬರ್ತದೆ, ಸೋನೆ ಬರ್ತದೆ. ಗಾಳಿ ಹೊರಗಡೆ ನೆಂದಿಲ್ಲ. ಈಗ ತಣ್ಣೆ ಹಾಕಿರೆಲ್ಲ ಒಣಗೋದು. ಈಗ ಕೈ ಬಂದರೆ ಫಸ್ಲೆಲ್ಲ ಒಣಗೋದು. ಪುನಃ ಈಗ ರಾಗಿ ಒಟ್ಲಲ್ಲೆಲ್ಲ ಒಣಗ್ತಾ ಇದೆ. ರಾಗಿ ಹಾಕಿರೋ ಕೂಡ ಒಣಗ್ತಾ ಇದೆ. ಹಿಂಗೆ ಮಳೆಗಾಲ ಆದರೆ ಉಳ್ಳಿನೂ ಬಿತ್ತೋಕ್ಕಾಗಲ್ಲ. ರೈತರುಗಳು ಭಾಳ ಕಷ್ಟ ಆಗಿದೆ ಜೀವನ. ತಣ್ಣೆಲ್ಲ ಒಣಗ್ತಾ ಇದೆ. ಕೈ ಬಂದ ಟೈಮಲ್ಲಿ ಮಳೆ ಇಲ್ಲ. ಮಳೆ ಕಾಯಿ ಬಂದ ಟೈಮಲ್ಲಿ ಮಳೆ ಹಿಡ್ಕೊಂಡು ಹೋಯ್ತದ. ಇವಾಗ ಮಳೆನೇ ಇಲ್ಲ. ಹಂಗಾಗೈತೆ. ಏನು ಮಾಡಿರಿ, ಈ ಥರ ಆಗೈತೆ. ಭಾಳ ಕಷ್ಟ. ರೈತರ ಜೀವನ ಭಾಳ ಕಷ್ಟಕರವಾಗಲ್ಲ. ಸಾಲ ಅಂದರೆ ಈಗ ನಾವು ಬೇರೆಯವ್ರ ಹತ್ರ ತಂದಿರ್ತೀವಿ, ಹಾಕಿರ್ತೀವಿ. ಇದಾಗಲಿಲ್ಲ ಅಂದರೆ ಸಾಲ ಬೆಳ್ಕೊಂಡು ಹೋಯ್ತಾ ಇರ್ತದೆ. ಏನು ಮಾಡಿರಿ, ಹಿಂಗೆ ಆಯ್ತದ. ರೈತರದ್ದೇ ಭಾಳ ಕಷ್ಟ. ಜೀವನವೇ ಕಷ್ಟವಾಗೋದು ರೈತರದ್ದು. ಮಳೆ ನಂಬ್ಕೊಂಡಿದ್ರೆ ತಣ್ಣಿ, ಜೋಳ, ರಾಗಿ, ಮಾಮೂಲಿ ಉಡ್ಲಿ ಅಷ್ಟು ಇದು ಅವರೆ ಎಲ್ಲನೂ ಹಾಕ್ತೀವಿ ಸರ್. ಪ್ರಮಾಣ ಅಂದರೆ ಈಗ ಒಂದು ತಣ್ಣಿಗೆ ಅಂದರೆ ಒಂದು 3ರಿಂದ 4 ಮಳೆ ಬಿದ್ದರೆ ತಣ್ಣಿ ಆಯ್ತದ. 1 2 ಬಿದ್ದೈತೆ. ಇನ್ನು ಮಳೆನೇ ಇಲ್ಲ. ಇನ್ನು ಅದೆಲ್ಲ ಒಣಗೋಯ್ತದೆ. ಭೂಮಿ ಕೂಡ ಮಳೆನೇ ಇಲ್ಲ. ತಣ್ಣಿ ಕಾಳಿ ಬೆಳೆದಿಲ್ಲ ಅಂದಾಗ ರೈಟ್ ಜಾಸ್ತಿ ಆಗಿರ್ತದೆ. 100ಕ್ಕೊಬ್ಬರು ಈಗ 100 ಜನಕ್ಕೊಂದು 10 ಜನ ಬೆಳೆದಿರ್ತಾರೆ ಎಲ್ಲರೂ. ಇಲ್ಲಾಂದ್ರೆ ಇದಕ್ಕಿಲ್ಲ ಆ ಥರ. ಕಾರಣ ಅಂದರೆ ಏನು ಮಾಡೋಕ್ಕಾಗಲ್ಲ. ಈಗ ಗಿಡ ಮರಗಳೆಲ್ಲ ಇದು ಮಾಡ್ತಾಯಿದ್ದಾರೆ ಎಲ್ಲ ತಾವು. ಅದರಿಂದ ಮಳೆ ಬೆಳೆಗಳು ಕಮ್ಮಿ ಆಯ್ತಾವೆ. ಬಿಸಿಲು ಜಾಸ್ತಿ, ತಾಪಮಾನ, ಗಾಳಿ ಜಾಸ್ತಿ ಆಗಿದೆ.